ಹಳೆಯ ಮನೆಯ ಗೋಡೆ ಕುಸಿದು ಇಬ್ಬರು ಕಾರ್ಮಿಕರು ದುರ್ಮರಣಕ್ಕೀಡಾಗಿರುವಂತಹ ಘಟನೆ ಏನಿದೆ ಇದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಈ ಘಟನೆ ಏನಿದೆ ಕಲಕರಗಿ ಗ್ರಾಮದಲ್ಲಿ ಯಲ್ಲಪ್ಪ ಕೆರೆಗೇರಿ ಏನಿದ್ದಾರೆ ಎಂಬುವರಿಗೆ ಸೇರಿದಂತಹ ಒಂದು ಹಳೆಯ ಮನೆ ಇತ್ತು. ಆ ಮನೆಯ ಗೋಡೆ ಕುಸಿದಿತ್ತು. ಆ ಮನೆಯ ಗೋಡೆಯನ್ನು ಕೆಡವಿ ಹೊಸ ಮನೆಯನ್ನು ನಿರ್ಮಾಣ ಮಾಡಲು ತಯಾರಿಯನ್ನು ನಡೆಸ್ತಾ ಇದ್ದರು. ಇದೇ ವೇಳೆ ಹಳೆಯ ಮನೆಯನ್ನು ಕೂಡ ಕೆಡವಿದ್ದಾರೆ. ಆ ಸಂದರ್ಭದಲ್ಲಿ ಗೋಡೆಯು ಏಕಾಏಕಿ ಕಾರ್ಮಿಕರ ಮೇಲೆ ಕುಸಿದು ಬಿದ್ದಿದೆ. ಮೃತರನ್ನ ನಾಗಪ್ಪ ದೊಡ್ಡಮನೆ 60 ವರ್ಷ ಮತ್ತು ಶೇಖಪ್ಪ ಅಂತ ಹೇಳಲಾಗ್ತಾ ಇದೆ, ಅವರು ಕೂಡ 55 ವರ್ಷ. ಇವರನ್ನು ಗುರುತಿಸಲಾಗಿದೆ. ಇನ್ನು ಗೋಡೆಯ ಮಣ್ಣು ಏನಿದೆ ಆ ಮಣ್ಣಿನ ಅವಶೇಷಗಳ ಕೆಳಗೆ ಇವರು ಸಿಲುಕಿಕೊಂಡಿರ್ತಾರೆ. ಇಬ್ಬರು ಕೂಡ ತಕ್ಷಣವೇ ಅವರನ್ನು ರಕ್ಷಿಸುವಂತಹ ಕೆಲಸ ಆಗುತ್ತೆ. ನರಗುಂದ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸ್ಥಳದಲ್ಲಿದೆ ಇವರು ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ನರಗುಂದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದುರಂತದಲ್ಲಿ ಇಬ್ಬರು ಕಾರ್ಮಿಕರನ್ನು ಕಳೆದುಕೊಂಡಂತಹ ಕಲಕೇರಿ ಗ್ರಾಮದಲ್ಲಿ ಈಗ ಶೋಕ ಸಾಗರ ಮುಳುಗಿ ಹೋಗಿದೆ. ಏನು ಹೆಸರು ಇವ್ರದ್ದು? ನಾಗಪ್ಪ ಪಕ್ಕಿರಪ್ಪ ಮಾದಾರ್. ವಯಸ್ಸೆಷ್ಟು? ನಾಗಪ್ಪ ಪಕ್ಕಿರಪ್ಪ ಮಾದಾರ್. ವಯಸ್ಸು ಏನಾಗಬೇಕು? ನಿಮ್ಮ ತಂದೆಯವ್ರ ಏನಾಗೈತಿ? ಕೆಲಸ ಮಾಡೋದು ಗಾಡಿ ಯಾರ ಮನೆ ಅದು ಕೆಲಸ ಮಾಡತ್ತಿದ್ರು? ಪ್ರವೀಣ್ ಯಲ್ಲಪ್ಪ ಕೆಳಗೇರಿ ಅಂತ ಹೇಳಿ ಕಲ್ಕೇರಿ ಇರ್ತಾರೆ. ಅವ್ರು ಕೆಲಸ ಮಾಡತ್ತಿದ್ರಿ. ಸಡನ್ಲಿ ದೊಡ್ಡ ಗಾಡಿ ಬಿದ್ದು ಇವರಿಬ್ಬರು ಇದಾದ್ರು. ಮೃತರನ್ನ ನಾಗಪ್ಪ ದೊಡ್ಡಮನೆ 60 ವರ್ಷ ಮತ್ತು ಶೇಖಪ್ಪ ಅಂತ ಹೇಳಲಾಗ್ತಾ ಇದೆ, ಅವರು ಕೂಡ 55 ವರ್ಷ. ಇವರನ್ನು ಗುರುತಿಸಲಾಗಿದೆ. ಇನ್ನು ಗೋಡೆಯ ಮಣ್ಣು ಏನಿದೆ ಆ ಮಣ್ಣಿನ ಅವಶೇಷಗಳ ಕೆಳಗೆ ಇವರು ಸಿಲುಕಿಕೊಂಡಿರ್ತಾರೆ. ಇಬ್ಬರು ಕೂಡ ತಕ್ಷಣವೇ ಅವರನ್ನು ರಕ್ಷಿಸುವಂತಹ ಕೆಲಸ ಆಗುತ್ತೆ. ನರಗುಂದ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸ್ಥಳದಲ್ಲಿದೆ ಇವರು ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ನರಗುಂದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದುರಂತದಲ್ಲಿ ಇಬ್ಬರು ಕಾರ್ಮಿಕರನ್ನು ಕಳೆದುಕೊಂಡಂತಹ ಕಲಕೇರಿ ಗ್ರಾಮದಲ್ಲಿ ಈಗ ಶೋಕ ಸಾಗರ ಮುಳುಗಿ ಹೋಗಿದೆ. ಏನು ಹೆಸರು ಇವ್ರದ್ದು? ನಾಗಪ್ಪ ಪಕ್ಕಿರಪ್ಪ ಮಾದಾರ್. ವಯಸ್ಸೆಷ್ಟು? ನಾಗಪ್ಪ ಪಕ್ಕಿರಪ್ಪ ಮಾದಾರ್. ವಯಸ್ಸು ಏನಾಗಬೇಕು? ನಿಮ್ಮ ತಂದೆಯವ್ರ ಏನಾಗೈತಿ? ಕೆಲಸ ಮಾಡೋದು ಗಾಡಿ ಯಾರ ಮನೆ ಅದು ಕೆಲಸ ಮಾಡತ್ತಿದ್ರು? ಪ್ರವೀಣ್ ಯಲ್ಲಪ್ಪ ಕೆಳಗೇರಿ ಅಂತ ಹೇಳಿ ಕಲ್ಕೇರಿ ಇರ್ತಾರೆ. ಅವ್ರು ಕೆಲಸ ಮಾಡತ್ತಿದ್ರಿ. ಸಡನ್ಲಿ ದೊಡ್ಡ ಗಾಡಿ ಬಿದ್ದು ಇವರಿಬ್ಬರು ಇದಾದ್ರು. ಮೃತರನ್ನ ನಾಗಪ್ಪ ದೊಡ್ಡಮನೆ 60 ವರ್ಷ ಮತ್ತು ಶೇಖಪ್ಪ ಅಂತ ಹೇಳಲಾಗ್ತಾ ಇದೆ, ಅವರು ಕೂಡ 55 ವರ್ಷ. ಇವರನ್ನು ಗುರುತಿಸಲಾಗಿದೆ. ಇನ್ನು ಗೋಡೆಯ ಮಣ್ಣು ಏನಿದೆ ಆ ಮಣ್ಣಿನ ಅವಶೇಷಗಳ ಕೆಳಗೆ ಇವರು ಸಿಲುಕಿಕೊಂಡಿರ್ತಾರೆ. ಇಬ್ಬರು ಕೂಡ ತಕ್ಷಣವೇ ಅವರನ್ನು ರಕ್ಷಿಸುವಂತಹ ಕೆಲಸ ಆಗುತ್ತೆ. ನರಗುಂದ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸ್ಥಳದಲ್ಲಿದೆ ಇವರು ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ನರಗುಂದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದುರಂತದಲ್ಲಿ ಇಬ್ಬರು ಕಾರ್ಮಿಕರನ್ನು ಕಳೆದುಕೊಂಡಂತಹ ಕಲಕೇರಿ ಗ್ರಾಮದಲ್ಲಿ ಈಗ ಶೋಕ ಸಾಗರ ಮುಳುಗಿ ಹೋಗಿದೆ. ಏನು ಹೆಸರು ಇವ್ರದ್ದು? ನಾಗಪ್ಪ ಪಕ್ಕಿರಪ್ಪ ಮಾದಾರ್. ವಯಸ್ಸೆಷ್ಟು? ನಾಗಪ್ಪ ಪಕ್ಕಿರಪ್ಪ ಮಾದಾರ್. ವಯಸ್ಸು ಏನಾಗಬೇಕು? ನಿಮ್ಮ ತಂದೆಯವ್ರ ಏನಾಗೈತಿ? ಕೆಲಸ ಮಾಡೋದು ಗಾಡಿ ಯಾರ ಮನೆ ಅದು ಕೆಲಸ ಮಾಡತ್ತಿದ್ರು? ಪ್ರವೀಣ್ ಯಲ್ಲಪ್ಪ ಕೆಳಗೇರಿ ಅಂತ ಹೇಳಿ ಕಲ್ಕೇರಿ ಇರ್ತಾರೆ. ಅವ್ರು ಕೆಲಸ ಮಾಡತ್ತಿದ್ರಿ. ಸಡನ್ಲಿ ದೊಡ್ಡ ಗಾಡಿ ಬಿದ್ದು ಇವರಿಬ್ಬರು ಇದಾದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.